ವೆಲ್ಕಮ್ ಬ್ಯಾಕ್. ಕರ್ನಾಟಕ ಅನ್ನೋದೇ ಒಂದು ಕೆ ಫ್ಯಾಕ್ಟರ್. ಕರ್ನಾಟಕದ ಒಳಗಿನ 2 ಕೆ ಫ್ಯಾಕ್ಟರ್, ಒಂದು ಕಲ್ಯಾಣ ಕರ್ನಾಟಕ, ಒಂದು ಕಿತ್ತೂರು ಕರ್ನಾಟಕ. ದೇಶದ ರಾಜಕಾರಣ, ಮುಂದಿನ ದಿನಗಳ ಬೆಳವಣಿಗೆಗಳ ಮೇಲೆ ಕರ್ನಾಟಕದ ಚುನಾವಣೆಯ ಪ್ರಭಾವ ಏನು, ಅದು ಒಂದು ಕೆ ಫ್ಯಾಕ್ಟರ್. ಕರ್ನಾಟಕದ ಚುನಾವಣೆಯಲ್ಲೇನೆ ನಿರ್ಣಾಯಕ ಫಲಿತಾಂಶ ಒಂದು ಬರಬೇಕು ಅಂದರೆ ಅದರಲ್ಲಿ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದ ಪಾತ್ರ, ಪ್ರಭಾವ, ಪರಿಣಾಮ ಅದೇನು, ಅದು ಮತ್ತೊಂದು ಕೆ ಫ್ಯಾಕ್ಟರ್. ಕೆ ಫ್ಯಾಕ್ಟರ್ ಅನ್ನೋ ಈ ಚರ್ಚೆ ವಿಷಯಕ್ಕೆ ನಾನು ಸ್ವಾಗತಿಸ್ತೀನಿ ಮತ್ತೊಮ್ಮೆ ಸುಧೀಂದ್ರ ಕುಲಕರ್ಣಿ ಅವರು, DP ಸತೀಶ್ ಅವರು, ಶಿವಾನಂದನ್ ಅವರು ಮತ್ತು ಸಂಗಮೇಶ್ ಮೆಣಸಿನಕಾಯಿ ಅವರು, ಎಲ್ಲರೂ ನನ್ನ ವಿಶೇಷ ಅತಿಥಿಗಳಿಗೆ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು, ನೀವಿಲ್ಲಿ ಈ ಚರ್ಚೆಯಲ್ಲಿ ಭಾಗವಹಿಸ್ತಿರೋದಕ್ಕೆ. ನಾನು ಸುಧೀಂದ್ರ ಕುಲಕರ್ಣಿ ಅವ್ರ ಜೊತೆ ಮಾತನಾಡಿಸಿ ಶುರು ಮಾಡ್ತೇನೆ. ಇವರು ಉತ್ತರ ಕರ್ನಾಟಕದ ಮೂಲದವರು. ದೇಶವ್ಯಾಪಿ ನೀವು ಓಡಾಡಿದ್ದೀರಿ, ರಾಜಕಾರಣದ ಎಲ್ಲ ಬಣ್ಣಗಳನ್ನ ಒಂದು ರೀತಿಯಲ್ಲಿ ನೀವು ಸೌದ್ ನೋಡ್ಬಿಟ್ಟಿದ್ದೀರಿ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಪಾತ್ರ ನಿಮ್ಮ ವಿಶ್ಲೇಷಣೆಯಲ್ಲಿ ಸುಧೀಂದ್ರ ಕುಲಕರ್ಣಿ ಅವರೇ ಈ ಬಾರಿಯ ಚುನಾವಣೆಯಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ತಿರೋದು ಯಾಕೆ? ಮೊದಲು ನಿಖಿಲ್ ಅವರೇ, ನಿಮ್ಮ ಈ ಚುನಾವಣೆಯ ಪ್ರೆಸೆಂಟೇಷನ್ ನೋಡಿ ನಾನು ಭಾಳ ಪ್ರಭಾವಿತನಾದೆ. ಎಕ್ಸಲೆಂಟ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಸರ್. ಅಭಿನಂದನೆಗಳು ನಿಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಪಾತ್ರ ಏನು ಅದನ್ನು ಹೇಳೋದಕ್ಕೆ ಮುಂಚೆ ನಾನು ಒಂದಿಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಕೊಡಬಯಸ್ತೇನೆ. ಕರ್ನಾಟಕದ ರಚನೆಯಲ್ಲಿ ಮತ್ತು ಕರ್ನಾಟಕದ ಈ ಐಡೆಂಟಿಟಿಯಲ್ಲಿ ಉತ್ತರ ಕರ್ನಾಟಕದ ಪಾತ್ರ ಬಹಳ ದೊಡ್ಡದು. ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ನೋಡಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕರ್ನಾಟಕದ ಸ್ಥಾಪನೆಗಾಗಿ ಹೆಚ್ಚು ಕೆಲಸ ಮಾಡಿದವರು ಉತ್ತರ ಕರ್ನಾಟಕದವರು. ಅಗ್ರೀಡ್ ಸರ್. ನೋಡಿ, 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು. 1924ರ ಕಾಂಗ್ರೆಸ್ ಅಧಿವೇಶನ, ಒಂದೇ ಒಂದು ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆ ವಹಿಸಿದ್ರು. ಆ ಅಧ್ಯಕ್ಷತೆ ವಹಿಸಿದಂಥ ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರ ಉಪಸ್ಥಿತಿಯಲ್ಲಿ ಉದಯವಾಗಲಿ ಚೆಲುವ ಕನ್ನಡ ನಾಡು ಈ ಹಾಡನ್ನು ಹಾಡಲಾಯಿತು. ಅದನ್ನು ಅವರು ಸ್ವಾಗತಿಸಿದರು. ಅಂದರೆ ಕರ್ನಾಟಕ ಒಂದಾಗಬೇಕು, ಕರ್ನಾಟಕ ಏಕೀಕೃತವಾಗಬೇಕು. ಇದು ಎಲ್ಲಕ್ಕಿಂತ ಹೆಚ್ಚು ಬೇಡಿಕೆ ಉತ್ತರ ಕರ್ನಾಟಕದಿಂದ ಬಂದಿದ್ದು, ಇದು ಮೈಸೂರು ಕರ್ನಾಟಕದಿಂದ ಅಲ್ಲ. ಆದ್ದರಿಂದ ನಾವು ಕರ್ನಾಟಕದ ಭವಿಷ್ಯವನ್ನು ಕೂಡ ಏಕೀಕೃತ ರೀತಿಯಲ್ಲಿ ನೋಡಬೇಕು. ಒಂದೆಷ್ಟು ಇವತ್ತು ಕರ್ನಾಟಕದ ಅಭಿವೃದ್ಧಿಯಲ್ಲಿ ಸಂತುಲನ ತಪ್ಪಿದೆ, ಅದು ಸರಿ. ಬೆಂಗಳೂರು ಕರ್ನಾಟಕ ಇದು ಬಹಳ ಮುಂದೆ ಹೋಗಿದೆ. ಸಂತುಲನ ಬೇಕು, ಬ್ಯಾಲೆನ್ಸ್ ಬೇಕು. ಆದರೆ ಕೆಲವು ಸಲ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಬೇರೆ ರಾಜ್ಯವಾಗಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಇದು ಪೂರ್ತಿ ತಪ್ಪು. ನಾವು ಕರ್ನಾಟಕವನ್ನು, ಕನ್ನಡ ಭಾಷೆ, ಕನ್ನಡ ಪರಂಪರೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಇದು ಯಾವಾಗಲೂ ಒಂದಾಗಿರಬೇಕು. ವೆಲ್ ಸೆಡ್ ಸರ್. ಈ ದೃಷ್ಟಿಯಿಂದ ನೋಡಲಾಗಿ ಇವತ್ತಿನ ಈ ಚುನಾವಣೆಯಲ್ಲಿ ನೀವು ಹೇಳಿದ ಹಾಗೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಳ ಮಹತ್ವದ ಪಾತ್ರ ವಹಿಸ್ತಾ ಇವೆ. ಬಿಕಾಸ್ ನಿಯರ್ಲಿ 50% ಆಫ್ ದ ಸೀಟ್ಸ್ ಆರ್ ಫ್ರಮ್ ದಿಸ್ ರೀಜನ್. ಕರೆಕ್ಟ್. ಮತ್ತು ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಆ್ಯಂಟಿ ಇನ್ಕಂಬನ್ಸಿಯನ್ನು ನಾವು ನೋಡ್ತೇವೆ. ಆ ಆ್ಯಂಟಿ ಇನ್ಕಂಬನ್ಸಿಯ ಆ ಫ್ಯಾಕ್ಟರು ಇವತ್ತಿನ ಚುನಾವಣೆಯಲ್ಲಿ ಈ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ನಾವು ಕಾಣಬಹುದು ಅಂತ ನಾನು ನಂಬ್ತೇನೆ. ಅಲ್ಲೇ ಒಂದು ಮಾತು ಸರ್, ನೀವೇನು ಹೇಳ್ತಿದ್ದೀರಲ್ಲ, ಆಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲೆ ಇರೋದೇ ಆದರೆ ಅದರ ಒಂದು ನಿಜವಾದ ಸ್ವರೂಪವನ್ನು ನಾವು ಕಾಣ್ಬೋದಾಗಿದೆ ಈ 2 ಪ್ರದೇಶದಲ್ಲಿ ಅಂತ ನೀವು ಹೇಳ್ತಿದ್ದೀರಿ. ನಾನು ಅದನ್ನು ಸ್ವೀಕರಿಸ್ತಾ ಇನ್ನೊಂದು ಮಾತು ಹೇಳ್ತೀನಿ ಸರ್. ಇತ್ತೀಚಿನ ಬೆಳವಣಿಗೆಗಳ ಒಂದು ಪ್ರಭಾವವನ್ನು ನಿಜ ಸ್ವರೂಪದಲ್ಲಿ ನೋಡಬೇಕು ಅಂದ್ರೂ ಅದಕ್ಕೂ ಅವಕಾಶ ಇರೋದು ಇದೇ 2 ಪ್ರದೇಶದಲ್ಲಿ. DP ಸತೀಶ್ ಅವರು, ನಾವು ಇದೇ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಮಾತನಾಡಿದ್ದೇವೆ ಸರ್. ನಾನು ಶಿವಾನಂದನ್ ಮತ್ತು ಸಂಗಮೇಶ್ ಅವ್ರನ್ನ ಮಾತಾಡ್ಸೋದಕ್ಕೂ ಮುಂಚೆ ನಿಮಗೆ ಕೇಳ್ತಿದ್ದೀನಿ ಸರ್. ಸರ್, ಈ ಜಾತಿ ರಿಲೇಟೆಡ್ ಡಿಸಿಷನ್ಗಳಾಗೋದ್ವು. SC ST ಮೀಸಳ ಹೆಚ್ಚಲಾತಿ 15 to 17, 3 to 7, ಅದು 50% ಸೀಲಿಂಗು, ಅದು ಇದು ಸರ್. ಇದು ನಾವು ನೀವು ಓದಿ ತಿಳ್ಕೊಂಡು ನಾವು ಮಾತನಾಡ್ತೀವಿ ಸರ್. ಒಬ್ಬ ಕಾಮನ್ ವೋಟರ್ಗೆ ಇದೆಲ್ಲ ಬೇಕಾಗಿಲ್ಲ ಸರ್. ಅವ್ನು ಕೇಳೋದು ಇಷ್ಟೇ, ನನಗೆ ಜಾಸ್ತಿ ಸಿಗ್ತಿದ್ಯಾ, ಯಾರು ಮಾಡಿದ್ರು, ಇವ್ರು ಮಾಡಿದ್ರಾ, ಇವರೇ ಬಂದ್ರೆ ಇದು ಮುಂದುವರಿಯತ್ತಾ ಅಥವಾ ಇವ್ರು ಬಂದರೆ ಮುಂದುವರಿಯಲ್ವಾ? ಇದು ನಾನು ಲಿಂಗಾಯತ ದೃಷ್ಟಿಯಿಂದನೂ ಕೇಳ್ತಿದ್ದೀನಿ, SC ST ಹೆಚ್ಚಳ ದೃಷ್ಟಿಯಿಂದನೂ ಕೇಳ್ತಿದ್ದೀನಿ. ಪ್ಲೀಸ್. ಈಗ ಒಂದು ಲಿಂಗಾಯತ್ ಮತ್ತು ಒಕ್ಕಲಿಗರಿಗೆ ಮೀಸಲಾತಿಯನ್ನು ಜಾಸ್ತಿ ಮಾಡಿರೋದು, ಮುಸ್ಲಿಮರು ತೆಗೆದುಕೊಟ್ಟಿರೋದು ಸುಪ್ರೀಂ ಕೋರ್ಟ್ನಲ್ಲಿ ಹೆಚ್ಚು ಕಡಿಮೆ ಸ್ಟೇ ಆಗಿದೆ. ಈಗ ಮುಂದೆ ಅದಕ್ಕೆ
ಸಂವಿಧಾನಾತ್ಮಕವಾದ ಮನ್ನಣೆ ಬೇಕು, ಅದು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಮೇ 9ನೇ ತಾರೀಕು ಅದು ಹಿಯರಿಂಗ್ ಇದೆ ಸರ್. ಹಿಯರಿಂಗ್ ಇದೆ ಅಷ್ಟೇ, ಅದು ಭಾಳ ಸಮಯ ಆಗುತ್ತೆ. ಮತ್ತು ಇನ್ಯಾರಾದರೂ ಒಂದು ಚಾಲೆಂಜ್ ಮಾಡ್ತಾರೆ, ಅದು ಕಾನ್ಸ್ಟಿಟ್ಯೂಷನ್ ಬೆಂಚ್ಗೂ ಹೋಗ್ಬೋದು. ಎರಡನೇದಾಗಿ ಒಳ ಮೀಸಲಾತಿಗೆ ಎಲ್ಲೂ ಸಂವಿಧಾನಾತ್ಮಕವಾದ ಮನ್ನಣೆ ಬಂದಿಲ್ಲ. ಇವ್ರು ಹೇಳ್ತಾ ಇದ್ದಾರೆ, ಅದು ಎಷ್ಟು ಮಟ್ಟಿಗೆ ಬರುತ್ತೆ ಗೊತ್ತಿಲ್ಲ. ಆದರೆ ನಾವು ಎರಡರದ್ದು ಕ್ಯಾಸ್ಟ್ ಫ್ಯಾಕ್ಟರ್ ಲೆಕ್ಕ ಹಾಕಿದ್ದೀವಿ. ಅಂದರೆ ಯಾವ ಜಾತಿ ಎಷ್ಟಿದೆ ಅಂತ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ರೈಟ್ ಸರ್. ಆ ಎರಡೂ ಕಡೆ ನೋಡಿದರೆ ನೀವು ಕುರುಬರು, ಮುಸ್ಲಿಮರು ಹಾಗೆ SC STಗಳನ್ನು ತೊಗೊಂಡ್ರೆ 45% ಇದ್ದಾರೆ ಅವರು. ಕರೆಕ್ಟ್. ಲಿಂಗಾಯತರು ಅದರಗಿಂತ ಕಡಿಮೆ ಇದ್ದಾರೆ ಎರಡೂ ಕಡೆಗಳಲ್ಲಿ. ಅದರಲ್ಲೂ ಕುರುಬರು ಮತ್ತು ಮುಸ್ಲಿಮರು ಹೆಚ್ಚು ಕಡಿಮೆ ಕಾಂಗ್ರೆಸ್ ಜೊತೆಗೆ ಇದ್ದಾರೆ ಅಂತ ಲೆಕ್ಕ ಹಾಕಿದರೆ ನೀವು ಎರಡೂ ಕಡೆ ಅವರು 22ರಿಂದ 23% ಇದ್ದಾರೆ. ಅದು ಭಾರಿ ದೊಡ್ಡ ವೋಟ್ ಬ್ಯಾಂಕು. ಈ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ನಮಗೆ ಈ ಸಲ ಚಾನ್ಸ್ ಇದೆ, ನಾವು ಗೆಲ್ತೀವಿ, ಜಾಸ್ತಿ ಸೀಟು ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಇದ್ರೆ ಇದೇ ಕ್ಯಾಸ್ಟ್ ಫ್ಯಾಕ್ಟರ್ ಗಮನದಲ್ಲಿ ಇಟ್ಕೊಂಡು ಅವ್ರದ್ದು ಏನಂದ್ರೆ ಮುಸ್ಲಿಮರು ಓಟು, ಕುರುಬರು ಓಟು ಬಂದರೆ ನಮ್ಗೆ 23-24% ಬಂತು. ಅದ್ರ ಜೊತೆಗೆ SC STಗಳಲ್ಲಿ ಕನಿಷ್ಠ ಅರ್ಧ ಓಟ್ ಬರುತ್ತೆ. ಲಿಂಗಾಯತರಲ್ಲಿ ಈ ಸಲ ಸ್ವಲ್ಪ ಅಸಮಾಧಾನ ಇರೋದ್ರಿಂದ ಅವರಲ್ಲಿ 20-30% ಓಟ್ ಹಾಕಿದ್ರು ನಮಗೆ 40% ಓಟ್ ಕ್ರಾಸ್ ಮಾಡ್ತೀವಿ, ಆದ್ದರಿಂದ ನಮಗೆ ಬರುತ್ತೆ ಅಂತ ಲೆಕ್ಕ ಹಾಕಿದ್ದಾರೆ. ಈ ಜಾತಿ ಸಮೀಕರಣವನ್ನು ಲೆಕ್ಕದಲ್ಲಿ ಇಟ್ಕೊಂಡೇ ಕಾಂಗ್ರೆಸ್ನವರು ಈ ರೀತಿ ಕನಸು ಕಾಣ್ತಾ ಇರೋದು ಒಂದು. ಎರಡನೇದಾಗಿ ಸಿದ್ದರಾಮಯ್ಯನವರು ವ್ಯಾಪಕವಾಗಿ ಇಲ್ಲಿ ಪ್ರಚಾರ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಕಳೆದ ಒಂದು ತಿಂಗಳಿಂದ ಅವರು ಉತ್ತರ ಕರ್ನಾಟಕದಲ್ಲೇ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಪಾಪ್ಯುಲರ್ ಲೀಡರ್. ಒಂದು ಅರ್ಥ ಮಾಡ್ಕೊಳ್ಳಿ, ಸಿದ್ದರಾಮಯ್ಯನವರು ಮೈಸೂರಿನಿಂದ ಬಂದವರು, ಕರ್ನಾಟಕದ ಕಟ್ಟ ಕಡೆಯ ಜಿಲ್ಲೆಯಿಂದ ಬಂದವರು ಅವರು. ಆದರೆ ಅವರು ಅತಿ ಹೆಚ್ಚು ಪ್ರಭಾವಶಾಲಿಯಾಗಿರೋದು, ಪಾಪ್ಯುಲರ್ ಆಗಿರೋದು ಕರ್ನಾಟಕದ ಉತ್ತರ ಭಾಗದಲ್ಲಿ ಹಾಗೂ ಕರ್ನಾಟಕದ ಕಟ್ಟ ಕಡೆಯ ಜಿಲ್ಲೆಗಳಲ್ಲಿ ಕೂಡ ಅವರು ಅಷ್ಟೇ ಪಾಪ್ಯುಲರ್ ಆಗಿದ್ದಾರೆ. ಯಾಕೆ ಅಂದರೆ ಒಂದು ಕ್ಯಾಸ್ಟ್ ಫ್ಯಾಕ್ಟ್ರಿಂದ. ಇದು ಸುಧೀಂದ್ರ ಕುಲಕರ್ಣಿ ಹೇಳಿದಾಗೆ ಕರ್ನಾಟಕ ಎಲ್ಲ ಒಂದೇ, ನಾವು ಒಂದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದು ಬೇಕಿಲ್ಲ. ಅಲ್ಲ, ನಾನು ಶಿವಾನಂದನ್ ಅವ್ರಿಗೆ ಕೇಳ್ತೀನಿ ಸರ್, ನಾವು ಇಲ್ಲಿ ಕೂತ್ಕೊಂಡು ಜನರಲ್ ಆಗಿ SC ST 3ರಿಂದ 5, 5ರಿಂದ 7, 7ರಿಂದ 6, 3ರಿಂದ 7 ನಾವು ಬರೀ ನಂಬರ್ಸ್ ಮಾತಾಡ್ತೀವಿ ಸರ್. ಒಳಗಡೆ ಇರೋ ಡೀಟೇಲ್ಸು ಶಿವಾನಂದನ್ ಅವರೇ ನೋಡಿ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ 36 ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ 51 ಮೀಸಲು ಕ್ಷೇತ್ರ, 36 SC, 15 ST, ಇನ್ ಟೋಟಲ್ 51. ಅದರಲ್ಲಿ ಬಹುತೇಕ ಕ್ಷೇತ್ರಗಳಿರೋದು ಕಲ್ಯಾಣ ಕರ್ನಾಟಕದಲ್ಲಿ. ಅಲ್ಲಿ SC ಲೆಫ್ಟ್ ಅಂದರೆ ಪರಿಶಿಷ್ಟ ಜಾತಿ ಎಡಗೈ ಅಂತ ನಾವು ಏನು ಕರಿತೀವಿ, ಆ ಒಂದು ಸಮುದಾಯಕ್ಕೆ ಪ್ರಾತಿನಿಧ್ಯನೇ ಕೊಡಲಿಲ್ಲ. ಅಲ್ಲಿಗೆ ಒಂದು ಪ್ರಶ್ನೆ ಬರ್ತದೆ, ಯಾರ ಪ್ರಭಾವ ಇದೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಲೆಫ್ಟಾ ರೈಟಾ? ಅವ್ರು SC ರೈಟ್. ಅಂದರೆ ಕಾಂಗ್ರೆಸ್ಸಿನಲ್ಲಿ ಬರೀ SC ರೈಟ್ದೇ ಮನ್ನಣೆ, ಅವ್ರದೇ ಒಂದು ಪ್ರಾಧಾನ್ಯತೆ, SC ಲೆಫ್ಟ್ಗಿಲ್ಲ ಪ್ರಾತಿನಿಧ್ಯ. ರೀಗ್ರೂಪಿಂಗ್ ಆಗ್ತಾ ಇದೆಯಾ? ಒಳ ಮೀಸಲಾತಿಯ ಫಲಾನುಭವಿಗಳು ಅಂತ ಯಾರು ನಾವು ಅನ್ಕೊಂಡಿದ್ದೀವಿ ಅವರು ಒಂದಾಗ್ತಿದ್ದಾರಾ BJPಯ ಪರವಾಗಿ ಅಥವಾ ಯಾವುದೇ ಪಕ್ಷದ ಪರವಾಗಿ? ಪ್ಲೀಸ್ ಶಿವಾನಂದನ್ ಅವರೇ. ಈಗ ನಾನು ಮುಂಚೆ ಮಾತಾಡಿದವ್ರು ಹೇಳ್ದಂಗೆ ಈ ಒಳ ಮೀಸಲಾತಿ ಅನ್ನೋದು ಇನ್ನ ಅದಕ್ಕೆ ಮನ್ನಣೆ ಸಿಕ್ಕಿಲ್ಲ. ಕರೆಕ್ಟ್. ಒಂದು ಇದು ಕ್ಲಿಯರ್ ಆಗಿ ಒಂದು ತಿಳ್ಕೊಳ್ಬೇಕು, ಜನಕ್ಕೂ ಗೊತ್ತಿದೆ. ಆಮೇಲೆ ಈ ಒಳ ಮೀಸಲಾತಿ ಅನ್ನೋದು ಇಟ್ಸ್ ಲೈಕ್ ಎ ಡಬಲ್ ಎಡ್ಜ್ಡ್ ನೈಫ್. ಅಬ್ಸಲ್ಯೂಟ್ಲಿ. ಈಗ ಬಂಜಾರ ಕಮ್ಯುನಿಟಿ ಕನ್ಸಿಡರ್ಡ್ ಟು ಬಿ ಎ ವೋಟ್ ಬ್ಯಾಂಕ್ ಆಫ್ BJP. ಅದು ಈಗ ಈ ಒಳ ಮೀಸಲಾತಿನಿಂದ ಸ್ವಲ್ಪ ಅಸಮಾಧಾನ ಬಂದಿದೆ ಆ ಕಮ್ಯುನಿಟಿನಲ್ಲಿ. ಆಮೇಲೆ ಈ ಒಳ ಮೀಸಲಾತಿ ಅನ್ನೋದು ಒಂದು ಕ್ವಾಂಟಿಫೈಯಿಂಗ್ ಒನ್ ರಿಸರ್ವೇಶನ್ ಫಾರ್ ಒನ್ ಕಮ್ಯುನಿಟಿ. ಈಗ ಎಡಗೈ ಆಗ್ಬೋದು, ಬಲಗೈ ಆಗ್ಬೋದು, ಬಂಜಾರ ಕಮ್ಯುನಿಟಿ ಆಗ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿಗಳು ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟ್ ನಲ್ಲಿ ಇರೋರ್ನೆಲ್ಲ ಕ್ವಾಂಟಿಫೈ ಮಾಡಿದ್ದಾರೆ. ಇಷ್ಟು ಪರ್ಸೆಂಟ್ ಅಂತೂ ಸದಾಶಿವ ಕಮಿಷನ್ ರಿಪೋರ್ಟ್ ಪ್ರಕಾರ ಅದರ ಮಾಡಿರೋದು. ಹೋದ ಗವರ್ಮೆಂಟು ಮಾಡದೇ ಇದ್ದಕ್ಕೆ ಕಾರಣ, ಈ ಗವರ್ಮೆಂಟ್ ಮಾಡಿದ್ದಕ್ಕೆ ಕಾರಣ ತದ್ವಿರುದ್ಧವಾಗಿದೆ. ಹೋದ ಗವರ್ಮೆಂಟ್ ನಲ್ಲಿ ಏನಾದ್ರೂ ಮಾಡಿದ್ರೆ ಬ್ಯಾಕ್ ಫೈರ್ ಆಗ್ಬೋದಾ ಅಂತ ಅವ್ರು ಮಾಡಿಲ್ಲ ಕಾಂಗ್ರೆಸ್ ಗವರ್ಮೆಂಟ್. ಈಗ BJPನವರು ಇಷ್ಟು ವರ್ಷ ಕಳೆದು ಗವರ್ಮೆಂಟ್ ನಲ್ಲಿ ಇದ್ದಾಗ ಮಾಡ್ಬೋದಾಗಿತ್ತು, 4 ವರ್ಷದಲ್ಲಿ ಮಾಡದೆ ಕೊನೆಯಾಗಿ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದು ಡಿಸಿಷನ್ ತಗೋತಾರೆ, ಒಳ ಮೀಸಲಾತಿ ನಾವು ಕೊಡ್ತೀವಿ ಅಂತ. ಇದು ಜನಕ್ಕೆ, ಆ ಕಮ್ಯುನಿಟಿ ಜನಕ್ಕೆ ನೀವು ಹೇಳದಂಗೆ ಯಾರು ಮಾಡಿದ್ದಾರೆ ನಮ್ಗೆ ಹೆಚ್ಚಿಗೆ ಸಿಕ್ಕಿಲ್ಲ. ಇನ್ನ ಒಂದು ಯಾರು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ ಅನ್ನೋದನ್ನು ಒಂದು ಪ್ರಶ್ನೆ ಬರ್ತದೆ. ಎಲೆಕ್ಷನ್ ಕಣ್ಣಲ್ಲಿ ನಜರ್ನಲ್ಲಿ ಇಟ್ಕೊಂಡು ನಾವು ಒಳ ಮೀಸಲಾತಿ ಕೊಟ್ಟಿವಿ ಅಂತ ಹೇಳ್ತಾರೆ. ಒಳ ಮೀಸಲಾತಿ ಇನ್ನ ಇದು ಇಲ್ಲ. ಆಸ್ ಅ
It can be now, it can be challenged in the court also. ಅಲ್ಲ, ಇಟ್ ಕ್ಯಾನ್ ಬಿ ದೇರ್ ಇಸ್ ಅನ್ ಉಷಾ ಮೆಹ್ರಾ ಕೇಸ್. ಅಲ್ಲ ಶಿವಾನಂದನ್ ಅವರೇ, ಉಷಾ ಮೆಹ್ರಾ ಕೇಸ್ ಹೇಳುತ್ತೆ ಮೀಸಲಾತಿ ಒಳಗೆ ಒಂದ್ ಮೀಸಲಾತಿ ತಂದ್ಬಿಟ್ರೆ ಅದು ಸಾಮಾಜಿಕ ವ್ಯಾಖ್ಯಾನ ಪರಿಕಲ್ಪನೆಯ ವಿರುದ್ಧ ಅಂತ. ಉಷಾ ಮೆಹ್ರಾ ಕೇಸ್ ಅದ್ ಹೇಳುತ್ತೆ. ವಿರುದ್ಧ ಅಂತ. ಸರ್ ಇದಕ್ಕೆ ಏನ್ ಮಾಡಿದ್ರು, ಆಂಧ್ರ ಮತ್ತೆ ಪಂಜಾಬ್ ನಲ್ಲಿ ದೇ ಟ್ರೈಡ್ ಸಮಥಿಂಗ್ ಕಾಲ್ಡ್ ಎಸ್ ಪ್ರಯಾರಿಟಿ ಅಪ್ಲಿಕೇಶನ್. ಅದು ಕೂಡ ಚಾಲೆಂಜ್ ಆಯ್ತು. ಇಟ್ ವಾಸ್ ಸ್ಟ್ರಕ್ ಡೌನ್ ದ ಸುಪ್ರೀಂ ಕೋರ್ಟ್. ಪ್ರಶ್ನೆ ಅದಲ್ಲ ಸರ್, ನೀವೇ ಹೇಳಿದ್ರಿ ಸದಾಶಿವ ಆಯೋಗದ ವರದಿ ಸಿದ್ದರಾಮಯ್ಯ ಸರ್ಕಾರದ ಮುಂದೆ ಇತ್ತು ಸರ್ ಅವತ್ತು. ಅವರು ಫಾರ್ ರೀಸನ್ಸ್ ಬೆಸ್ಟ್ ನೋನ್ ಟು ದಟ್ ಗವರ್ಮೆಂಟ್ ಅವ್ರ ದಿನ ಅನುಷ್ಠಾನಕ್ಕೆ ತರಲಿಲ್ಲ ಸರ್. ಆಸ್ ಅ ರಿಪೋರ್ಟರ್ 2018-19 ಐ ವಾಸ್ ಆನ್ ಗ್ರೌಂಡ್. ನಿಮ್ ತರನೇ ಒಬ್ಬ ಪತ್ರಕರ್ತನಾಗಿ ನಾನು ಅಲ್ಲಿ ಆನ್ ಗ್ರೌಂಡ್ ಇದ್ದಾಗ ನನಗೇನ್ ಗೊತ್ತಾಯ್ತು ಸರ್, ಈ ವರದಿಯ ಅನುಷ್ಠಾನ ಮಾಡದೇ ಇರೋದು SC ಲೆಫ್ಟ್ ಮತ್ತೆ ST ಸಮುದಾಯದ ಮತಗಳನ್ನ ಒಂದು ರೀತಿಯಲ್ಲಿ ಸ್ಥಳಾಂತರ ಮಾಡಿಬಿಡ್ತು ಬಿಜೆಪಿಯ ಪರವಾಗಿ, ವಿಚ್ ಆಲ್ಸೋ ಹೆಲ್ಪ್ಡ್ ಬಿಜೆಪಿ ವಿನ್ 25 ಔಟ್ ಆಫ್ 28 ಸೀಟ್ಸ್ ಇನ್ 2019. ಈ ಸದಾಶಿವ ಆಯೋಗ ವರದಿಯನ್ನ ಸ್ವೀಕರಿಸದೇ ಇರೋದು ಅಥವಾ ಅದನ್ನ ಅನುಷ್ಠಾನಕ್ಕೆ ತರುವಂತ ಪ್ರಕ್ರಿಯೆನ ಚಾಲ್ತಿಗೆ ತರದೇ ಇರೋದು ಮುಳು ಆಯ್ತಾ ಕಾಂಗ್ರೆಸ್ಸಿಗೆ? ಇಲ್ಲ ಈಗ ನೀವು ನಿಮ್ಮ ಆರ್ಗ್ಯುಮೆಂಟ್ ಪ್ರಕಾರನ ಹೋದ್ರೆ, ಇಫ್ ದಟ್ ಒಳ ಮೀಸಲಾತಿ ಬಿಜೆಪಿಗೆ ಒಳ ಮೀಸಲಾತಿ ಮಾಡದೇ ಇದ್ದಿದ್ದು ಬಿಜೆಪಿಗೆ ಹೆಲ್ಪ್ ಆಯ್ತು, ಬಿಜೆಪಿ ಲೆಫ್ಟ್ ಕಮ್ಯುನಿಟಿನವರು ಬಿಜೆಪಿ ಕಡೆ ಹೋದ್ರು ಅಂತ ನಾವು ತಿಳ್ಕೊಂಡ್ರೆ ಒಪ್ಕೊಂಡ್ರೇನು, then why did they, what prevented them from implementing this commission's report 4 years back or 3 years or 2 years back when they came? ಈಗ ಬೆಟರ್ ಲೇಟ್ ದನ್ ನೆವರ್ ಅಂದ್ಬಿಟ್ರೆ ಏನ್ ಮಾಡೋದು? ಬೆಟರ್ ಲೇಟ್ ಇಲ್ಲ ಇದು. ಇದು ಎಲೆಕ್ಷನ್ ಕಣ್ಣಲ್ಲಿ ಇಟ್ಕೊಂಡು ಮಾಡಿರೋದಂತೂ ಎಲ್ರಿಗೂ, ನಿಮಗೂ ಗೊತ್ತು, ನನಗೂ ಗೊತ್ತು. ಶೋರ್ ಇದರಲ್ಲಿ ಯಾರು ಮುಚ್ಚುಮರೆ ಇಟ್ಟು ಮಾತಾಡೋ ಅವಶ್ಯಕತೆನೂ ಇಲ್ಲ. ಅಬ್ಸಲ್ಯೂಟ್ಲಿ ಸರ್. ಸಾಮಾಜಿಕ ನ್ಯಾಯ ಈಸ್ ಫಾರ್ ಪಾಲಿಟಿಕ್ಸ್. ಕಮ್ಯುನಿಟಿಗೆ ಹೆಲ್ಪ್ ಆಗಬೇಕು ಅಂತ ಅವರು ಆ ವಿಚಾರ ಅವ್ರಿಗೆ ಇದ್ದಿದ್ರೆ ಈ 2 ವರ್ಷ ಯಾಕೆ ಕಾದ್ರು? ಯಾಕೆ ಯಡಿಯೂರಪ್ಪ CM ಆದ ಕೂಡಲೇ ಮಾಡ್ಲಿಲ್ಲ ಅವರು? ಯಾಕೆ ಬೊಮ್ಮಾಯಿ CM ಆದ ಕೂಡಲೇ 1 ವರ್ಷ ಆದ ಕೂಡಲೇ ಮಾಡ್ಬೋದಾಗಿತ್ತಿಲ್ಲ? So how far this is going to help the BJP ಅನ್ನೋದು it is ಅದು ಎಷ್ಟು ಹೆಲ್ಪ್ ಆಗ್ತದೆ ಕಾದು ನೋಡ್ಬೇಕು. ಓಕೆ ಸಂಗಮೇಶ್ ಅವರೇ, ಹೇಳ್ತೀನಿ ಸರ್ ಐಮ್ ಕಮಿಂಗ್ ಬ್ಯಾಕ್ ಟು ಯು. ಸಂಗಮೇಶ್ ಮೆಣಸಿನಕಾಯಿ ಅವರಿದ್ದಾರೆ. ಕಿತ್ತೂರು ಕರ್ನಾಟಕದ ವಿಷಯಗಳ ಬಗ್ಗೆ ತಮ್ಮದೇ ಆದ ಅನುಭವ, ಪತ್ರಕರ್ತರಾಗಿ, ಹಿರಿಯ ಪತ್ರಕರ್ತರಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಸಂಗಮೇಶ್ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ. ಸಂಗಮೇಶ್ ಅವರೇ, ಈ ಲಿಂಗಾಯತ ಸಮುದಾಯಕ್ಕೆ 5-7% ಮಾಡಿರುವಂಥದ್ದು, ಈಗ ಕಾಂಗ್ರೆಸ್ ಇನಿಷಿಯಲಿ ಏನು ಹೇಳಿದ್ರು ಅಂದರೆ ನಾವು ಇದನ್ನ ಮುಸ್ಲಿಂ ಸಮುದಾಯಕ್ಕೆ ವಾಪಸ್ ಕೊಟ್ಬಿಡ್ತೀವಿ. ಮತ್ತು ಇತ್ತೀಚಿನ ಬೆಳವಣಿಗೆಗಳು ಯಾವ ಸಮುದಾಯವನ್ನು ಅವಲಂಬಿಸಿ ಬಿಜೆಪಿ ತನ್ನ ರಾಜಕೀಯ ಬುನಾದಿಯನ್ನು ಕಟ್ಕೊಂಡಿತ್ತು ಕರ್ನಾಟಕದಲ್ಲಿ, ಅಡಿಪಾಯವನ್ನು ಕಟ್ಕೊಂಡಿತ್ತು ಕರ್ನಾಟಕದಲ್ಲಿ, ಆ ಒಂದು ಸಮುದಾಯದ ಮತಬುಟ್ಟಿಗೆ ಕಾಂಗ್ರೆಸ್ ಕೈ ಹಾಕೋದಕ್ಕೆ ಸೂಕ್ತ ವಾತಾವರಣದಂತೆ ಕಾಣ್ತಿದ್ಯಾ ಅಂತ ಕೇಳ್ತಿದ್ದೇನೆ ಪ್ಲೀಸ್. ಇದು ವಾತಾವರಣ ಕಾಣ್ತಿದೆ ಅನ್ನೋದಕ್ಕಿಂತ ಬಿಜೆಪಿಯ ತನ್ನದೇ ಆದ ಅವ್ರದ್ದೇನೋ ಆಂತರಿಕ ಸುಧಾರಣೆಗಳು, ಯುವಕರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಏನೋ ಒಂದು ಪಾಲಿಸಿಗಳನ್ನ ಇಟ್ಕೊಂಡು ಮಾಡಿದ್ರು. ಅವರು ಸೃಷ್ಟಿಸಿರುವ ವಾತಾವರಣ ಇವತ್ತು ಕಾಂಗ್ರೆಸ್ಗೆ ಪೂರಕವಾಗ್ತಾ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಒಂದು, ಈ ನಮ್ಮ ಕಿತ್ತೂರು ಕರ್ನಾಟಕ ಅಂದ್ರೆ ಯಾವಾಗ್ಲೂ ಇದು ಕರ್ನಾಟಕದ ವಾದಿಯೇ, ಅಂದ್ರೆ ಕರ್ನಾಟಕ ಹೆಸರಿನ ವಾದಿಯೇ. ನೀವು ಬೇಕಾದ್ರೆ ಕರ್ನಾಟಕ ಯೂನಿವರ್ಸಿಟಿ ನಮ್ಮ ಈ ಭಾಗದಲ್ಲಿದೆ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗಲೇ ತಾವು ಗಮನಿಸಿದ್ರಿ. ಕರ್ನಾಟಕ ಅನ್ನೋ ಹೆಸರು ಬೇಕು ಅನ್ನೋ ಕೂಗು ಇದನ್ನ ಮೈಸೂರು ವಿಶ್ವವಿದ್ಯಾಲಯದ ಹಲವು ವಿದ್ವಾಂಸರು ಕೂಡ ಒಪ್ಕೊಳ್ತಾರೆ. ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಅವರು ಕೂಡ ಇದನ್ನ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಏನಂದ್ರೆ ಧಾರವಾಡ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ಭಾಗದಿಂದಲೇ ಕರ್ನಾಟಕ ಅನ್ನೋ ಹೆಸರಿಗೆ ಯಾವಾಗ್ಲೂ ಬೇಡಿಕೆ ಇದೆ, ಒತ್ತಾಯ ಇದೆ, ಮತ್ತ ಅದನ್ನ ನಾವು ಪಾಲಿಸ್ತಿದೀವಿ. ಸುಧೀಂದ್ರ ಕುಲಕರ್ಣಿ ಅವರು ಹೇಳಿದ ಹಾಗೆ ನಾವು ಇವತ್ತಿಗೂ ಕೂಡ ಅವಾಗವಾಗ ಪ್ರತ್ಯೇಕತೆಯ ಕೂಗು ಎದ್ದಿದ್ರು ಕೂಡ ನಾವು ಅಖಂಡ ಕರ್ನಾಟಕವಾಗಿ ಇರೋಕ್ ಬಯಸ್ತೀವಿ. ಈ ಕರ್ನಾಟಕದಲ್ಲಿ ತಾವು ಹೇಳಿದ ಹಾಗೆ ಒಳ್ಳೊಳ್ಳೆ ಅಂಕಿ ಸಂಖ್ಯೆಯನ್ನ ತಾವಿಲ್ಲಿ ಮುಂದೆ ಇಟ್ಟು ಈ ಕಾರ್ಯಕ್ರಮವನ್ನು ಶುರು ಮಾಡಿದಿರಿ. ಇಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದ್ದೇ ಇದೆ. ಇತ್ತೀಚಿನ ದಶಕಗಳಲ್ಲಿ ಈ ಲಿಂಗಾಯತರು ಬಿಜೆಪಿಯನ್ನ ಬೆಂಬಲಿಸ್ತಾ ಬಂದಿರೋದು ಸೂರ್ಯಚಂದ್ರರಷ್ಟೇ ಸತ್ಯ, ಎಲ್ಲರಿಗೂ ಕಾಣುವಂತ ಸತ್ಯ. ಈ ಚುನಾವಣೆಯಲ್ಲಿ ಹೇಳಿ ಸರ್, ಈ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಆಂತರಿಕ ಸುಧಾರಣೆಗಳನ್ನ ತರುವ ಸಲುವಾಗಿ ಏನು ಒಂದಷ್ಟು ಕ್ರಮಗಳನ್ನ ಕೈಗೊಳ್ತು. ಹಿರಿಯ ನಾಯಕರನ್ನ ಸೈಡ್ ಲೈನ್ ಮಾಡಿ ಹೊಸ ನಾಯಕರನ್ನ ತರಬೇಕು, ಅವ್ರದೇ ಆದ ಉದ್ದೇಶಗಳು. ಆ ಉದ್ದೇಶಗಳಿಂದ ಸೃಷ್ಟಿಯಾಗಿರುವಂತ ಒಂದು ಏನು ಅಲ್ಲೋಲ ಕಲ್ಲೋಲ ಅಥವಾ ಸಣ್ಣ ಒಂದು ಬದಲಾವಣೆಯ ಅಲೆಗಳು, ಅದನ್ನ ಈ ಕಾಂಗ್ರೆಸ್ ಒಂದು ಲಾಭವನ್ನಾಗಿ ಅದನ್ನ ಪರಿಗಣಿಸ್ತಾ ಇದೆ, ಅದನ್ನ ಉಪಯೋಗಿಸ್ಕೊಳ್ತಾ ಇದೆ. ಆದ್ರೆ ಕಾಂಗ್ರೆಸ್ನ ಸ್ಟ್ರಾಟಜಿ
ಮುಂಚಿನಿಂದಲೂ ಇದಕ್ಕೆ ಈ ಏನು ಲಿಂಗಾಯತ ಕಮ್ಯುನಿಟಿಯಲ್ಲಿ ಆಗಿರುವಂತಹ ಒಂದು ಒಳಬೇಗುದಿಯನ್ನ ಆ ಒಳಬೇಗುದಿಯ ಪರಿಸ್ಥಿತಿಯನ್ನ ಲಾಭ ಪಡಿಲಿಕ್ಕೆ ಕಾಂಗ್ರೆಸ್ ಹತ್ರ ಸ್ಟ್ರಾಟಜಿ ಇರ್ಲೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ತೀನಿ ಅಲ್ಲಿಂದ ಏನು ನನಗೆ ಕಾಲ್ ಬಂದಿಲ್ಲ ಅನ್ನಾಗಲೂ ಕೂಡ ಕಾಂಗ್ರೆಸ್ ಕೂಡ ಇನ್ನೂ ಎಚ್ಚೆತ್ಕೊಂಡಿರ್ಲಿಲ್ಲ. ಯಾವಾಗ ಅವರು ನನಗಿನ್ನೂ ಕಾಂಗ್ರೆಸ್ ಇಂದ ಯಾರು ಸಂಪರ್ಕ ಮಾಡಿಲ್ಲ, ನಾನು ಅವ್ರು ಸಂಪರ್ಕ ಮಾಡಿಲ್ಲ ಅಂದಾಗಲೂ ಕೂಡ ಅವ್ರು ಸೈಲೆಂಟ್ ಆಗೇ ಇತ್ತು. ನಂತರದಲ್ಲಿ ಎಚ್ಚೆತ್ಕೊಂಡಿದ್ದಾರೆ. ಆದ್ರೆ ಆ ಎಚ್ಚೆತ್ತುಕೊಂಡಿರೋ ಪ್ರಮಾಣ ಇವತ್ತಿಗೂ ಇನ್ನು ಇಲ್ಲಿ ಸಾಲದು. ಹಾಗಾಗಿ ಲಿಂಗಾಯತ ಕಮ್ಯುನಿಟಿ ಸೇರಿದಂತೆ ಹಲವಾರು, ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ನಾನು ವೈಯಕ್ತಿಕವಾಗಿ ಒಬ್ಬ ಲಿಂಗಾಯತನಾಗಿ ನನಗೆ ಬೇಸರ ಆಗೋದು, ಈ ಇಡೀ ಚುನಾವಣೆಯಲ್ಲಿ ಲಿಂಗಾಯತರು ಮಾತ್ರನ ಮತದಾನ ಮಾಡೋದು. ಲಿಂಗಾಯತರ ಬಗ್ಗೆ ಯಾಕೆ ಎಲ್ಲಾ ಪಕ್ಷಗಳು ಮಾತಾಡ್ತೇವೆ, ಅವ್ರು ನಮಗ್ ಓಟ್ ಹಾಕ್ತಾರೆ, ಇವ್ರು ನಮಗ್ ಓಟ್ ಹಾಕಲ್ಲ, ಅವ್ರು ನಮಗ್ ಬೆಂಬಲಿಸ್ತಾರೆ, ನಾವ್ ಇವ್ರನ್ನ ಬೆಂಬಲಿಸಿದ್ವಿ. ಯಾಕೆ ಇದು ಇಶ್ಯೂ ಆಗ್ತಾ ಇದೆ? ಯಾಕೆಂದ್ರೆ ಇದು ಬಿಜೆಪಿ ಸೃಷ್ಟಿಸಿರುವಂತ ವಾತಾವರಣ ಒಂದ್ ಕಡೆ, ಆದ್ರೆ ಉಳಿದ ಮತದಾರರು ಇದ್ದಾರೆ, ಉಳಿದ ಸಮುದಾಯಗಳು ಇದೆ, ಸಾಕಷ್ಟು ನಿರ್ಲಕ್ಷಿತ ಸಮುದಾಯಗಳು ಕೂಡ ಇದೆ. ಆದ್ರೆ ಕರ್ನಾಟಕವೇ ಮುಖ್ಯವಾಗಿ ಇದೆ, ಲಿಂಗಾಯತರನ್ನೇ ಮುಖ್ಯವಾಗಿ ಚುನಾವಣಾ ವಿಷಯವಾಗಿರೋ ನನಗಂತೂ ವೈಯಕ್ತಿಕವಾಗಿ ಲಿಂಗಾಯತನಾಗಿ ಈ ಬಗ್ಗೆ ಬೇಸರ ಇದೆ. ಸಂಗಮೇಶ್ ಅವರೇ, ಅದಕ್ಕೆ ಬಹುಶಃ ಕಾರಣ ನೀವು ಹಿಂದಿನ ಚುನಾವಣೆಗಳಲ್ಲಿ ತಾವು ಗಮನಿಸಿರ್ತೀರಿ, ಈ ಒಂದು ಸಮುದಾಯದ ವೋಟಿಂಗ್ ಪ್ಯಾಟರ್ನ್ ಬಹುತೇಕ ಒಂದು ಕ್ರೋಢೀಕರಣದ ಸಾಧ್ಯತೆ ಇದೆ. ಅಂದ್ರೆ ಅದು ಸಾಧ್ಯತೆ ಇರೋದು ಬರೀ ಲಿಂಗಾಯತ ಸಮುದಾಯದಲ್ಲಿ, ಅದೂ ಬಿಜೆಪಿಯ ಪರವಾಗಿ. ಬಿಕಾಸ್ ಯಡಿಯೂರಪ್ಪ ಅನ್ನೋ ಒಂದು ಹೆಸರು, ಯಡಿಯೂರಪ್ಪ ಅನ್ನೋ ಒಬ್ಬ ನಾಯಕ ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಇದು ಒಂದು ಸಾಧ್ಯತೆ ಇತ್ತು. ಹಾಗಾಗಿ ಮತ್ತೆ ಕಾಂಗ್ರೆಸ್ ಬಿಟ್ಟು ಹೋಗಿದೆ. ಸಾರಿ ಪ್ಲೀಸ್ ಗೋ ಹೆಡ್ ಹೇಳಿ. ಎಚ್ ಡಿ ಕುಮಾರಸ್ವಾಮಿ ಅವರು ಆಗ ಏನು ಯಡಿಯೂರಪ್ಪನವ್ರಿಗೆ ಒಂದು ಮೋಸವನ್ನ ಮಾಡಿದ್ರು ಅಥವಾ ಏನು ಆತರ ಒಂದು ಆರೋಪಗಳು ಕೇಳಿ ಬಂದು ಅದರ ನಂತರ ಲಿಂಗಾಯತರು ಒಟ್ಟಾಗಿ ಯಡಿಯೂರಪ್ಪನವ್ರ ನಾಯಕತ್ವ ಬೆಂಬಲಿಸ್ತಾ ಬಂದಿದ್ದಾರೆ. ಬಟ್ ಈಗ ಅದೇ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರ ನಾಯಕತ್ವದ ಸ್ಥಾನಮಾನ ಏನಿದೆ? ಈ ಪ್ರಶ್ನೆಯನ್ನ ಹುಡ್ಕೊಂಡು ಹೋದಾಗ ಹಾಗಾದ್ರೆ ಲಿಂಗಾಯತರ ಒಳ ಬೇಗುದಿ ಆದ್ರೂ ಏನು? ಈಗ ಅವ್ರಿಗೆ ಯಾರನ್ನ ಬೆಂಬಲಿಸ್ಬೇಕು? ಈಗ ಸುಮಾರು ನಾವು ವೈಯಕ್ತಿಕ ನೆಲೆಯಲ್ಲಿ ಮಾತಾಡುವಾಗ ಸರ್, ನೀವು ಈ ಗೊಂದಲದ ಬಗ್ಗೆ ಏನು ಉಲ್ಲೇಖ ಮಾಡಿದ್ದೀರಿ ಸಂಗಮೇಶ್ ಅವರೇ, ನಾನು ಅದಕ್ಕೆ ಕೇಳಿದೆ. ಈ ಒಂದು ಪರಿಸ್ಥಿತಿ ಲಿಂಗಾಯತ ಮತಬುಟ್ಟಿಗೆ ಕಾಂಗ್ರೆಸ್ ತನ್ನ ಕೈ ಹಾಕೋದಕ್ಕೆ ಸೂಕ್ತ ಅವಕಾಶವಾಗಿ ನೋಡ್ತಾ ಇದೆಯಾ? ದಿಸ್ ಇಸ್ ವೈ ಐ ಆಸ್ಕ್ ಯು. ಯಾಕಂದ್ರೆ ಈ ಬಾರಿ ಒಬ್ಬ ಯಡಿಯೂರಪ್ಪ ಅಂತ ಇಲ್ಲ, ಮುಖ್ಯಮಂತ್ರಿ ಲಿಂಗಾಯತ ಸಮುದಾಯದವ್ರು ಆಗ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ, ಯಾವುದೇ ಪಕ್ಷದಲ್ಲೂ ಇಲ್ಲ. ಹೀಗಿದ್ದಾಗ ಗೊಂದಲದ ಪರಿಣಾಮ ಮತದಾನದ ಮೇಲೆ. ಮತದಾನ ಅಂದರೆ ಅದ್ರ ಮೂಲಕ ಫಲಿತಾಂಶ ಬಂದೇ ವಾಪಸ್ಸು. ಸುಧೀಂದ್ರ ಕುಲಕರ್ಣಿ ಅವರೇ, ಸರ್, ನಾವು ಭಾವನಾತ್ಮಕ ಜೀವಿಗಳು ಸರ್. ವಿ ವೋಟ್ ಆನ್ ಸೆಂಟಿಮೆಂಟ್. ನಮ್ಮ ಮನೆ ಮುಂದೆ ರೋಡ್ ಇಲ್ಲ ಅಂದ್ರೆ ನಾನು ಅಳ್ತೀನಿ, ನಮ್ಮ ರೋಡಲ್ಲಿ ಗುಂಡಿಗಳಿದ್ರೆ ನಾನು ಚೀರಾಡ್ತೀನಿ. ಆದರೆ ಸರ್, ಮತ ಹಾಕಕ್ಕೆ ಹೋದಾಗ ನನ್ನ ಮತ 7 out of 10 times ಡಿ ಪಿ ಸತೀಶ್ ಅವರು ಒಪ್ತಾರೆ, ಭಾವನೆಗಳ ಆಧಾರದ ಮೇಲೆ ನಡೆಯುವಂಥದ್ದು. ಇವೆಲ್ಲ ಜಾತಿ ಮೀಸಲಾತಿ ಎಲ್ಲ ಒಂದು ಭಾವನೆಯ ವಿಷಯ. ಪ್ಲೀಸ್ ಸರ್. ನಿಖಿಲ್ ಅವರೇ, ನಾವು ಈ ಚರ್ಚೆಯ ಪ್ರಾರಂಭ ಕರ್ನಾಟಕ ಇದೊಂದು ಏಕೀಕೃತ ರಾಜ್ಯ, ಏಕೀಕೃತವಾಗಿಯೇ ಇರಬೇಕು ಅಂತ ನಾವು ಹೇಳಿದೆವು. ಅದನ್ನು ಸಂಗಮೇಶ್ವರ್ ಅವರು ಇದನ್ನು ಅನುಮೋದಿಸಿದರು. ಯಾವ ರೀತಿ ಭೌಗೋಳಿಕವಾಗಿ ಕರ್ನಾಟಕ ಒಂದಾಗಿರಬೇಕು, ಅದೇ ರೀತಿ ಸಾಮಾಜಿಕವಾಗಿಯೂ ಕೂಡ ನಮ್ಮ ರಾಜ್ಯ ಒಂದಾಗಿರಬೇಕು. ಇದನ್ನು ಏಕೀಕೃತವಾಗಿ ನೋಡಬೇಕು. ಇದನ್ನು ಜಾತಿ, ಉಪಜಾತಿ, ಪಂಥ ಇವುಗಳಲ್ಲಿ ಒಡೆದು ನಾವು ನೋಡ್ತಾ ಇದ್ದೀವಲ್ಲ, ಆ ರೀತಿಯಲ್ಲಿ ರಾಜಕಾರಣ ಇವತ್ತು ನಡೆದಿದೆ. ಇದು ನಮ್ಮ ರಾಜ್ಯದ ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆಯದಲ್ಲ. ಈ ವಿಪರೀತವಾದಂಥ ಜಾತಿಯ ರಾಜಕಾರಣ, ಈಗ ಈ ಜಾತಿಯ ಮತಬುಟ್ಟಿ, ಈ ಜಾತಿಯ ಮತಬುಟ್ಟಿ, ಒಂದೇ ಮತಬುಟ್ಟಿ ಇರಬೇಕು, ಅದು ಕರ್ನಾಟಕದ ಜನತೆಯ ಮತಬುಟ್ಟಿ. ದ ಓನ್ಲಿ ವೋಟ್ ಬ್ಯಾಂಕ್ ದ ಶುಡ್ ಬಿ ಇಸ್ ದ ಪೀಪಲ್ ಆಫ್ ಕರ್ನಾಟಕ. ಐಡಿಯಲ್ ಸಿಚುವೇಶನ್ ಇಲ್ಲ, ನಾವು ಐಡಿಯಲ್ ಕಡೆ ಹೋಗಬೇಕು ನಾವು. ಆದ್ದರಿಂದ ಎಲ್ಲರಿಗೂ ನ್ಯಾಯ ಸಿಗಬೇಕು. ಯಾರು ಹೆಚ್ಚು ವಂಚಿತರಾಗಿದ್ದಾರೆ ಅವರಿಗೆ ಪ್ರಾಧಾನ್ಯತೆ ಸಿಗಬೇಕು, ಇದು ಸರಿ. ಆದರೆ ಭಾವನಾತ್ಮಕವಾಗಿ ಕೇವಲ ನಮ್ಮ ಜಾತಿ, ಈ ಜಾತಿಯವರೇ ಮುಂದೆ ಬರಬೇಕು. ನೋಡಿ, ಒಬ್ಬ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಸತೀಶ್ ಅವರು ಹೇಳ್ತಿದ್ರು, ಒಂದು ಒಳ್ಳೆಯ ಮಾತಂದರೆ, ಮುಖ್ಯಮಂತ್ರಿ ಆದ ನಂತರ ಅವರು ಯಾವುದೇ ಜಾತಿಯ ಮುಖ್ಯಮಂತ್ರಿ ಅಲ್ಲ, ಯಾವುದೇ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಇಡೀ ರಾಜ್ಯದ ಮುಖ್ಯಮಂತ್ರಿ. ಇಡೀ ರಾಜ್ಯದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ, ಎಲ್ಲರ ಏಳಿಗೆಗಾಗಿ ಕೆಲಸ ಮಾಡೋದು, ಇದು ನಮ್ಮ ಎಲ್ಲ ಪಕ್ಷಗಳ ಮನೋವೃತ್ತಿ ಆಗಬೇಕು. ಅದು ಇವತ್ತಿಲ್ಲ, ಇದು ಶೋಚನೀಯ. ರೈಟ್. ಸುಧೀಂದ್ರ ಸರ್, ತಾವು ಅನುಮತಿ ಕೊಟ್ಟರೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಪ್ಲೀಸ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಪ್ರಾರಂಭಿಕ ಹಲವು ವರ್ಷಗಳವರೆಗೆ ತಮ್ಮ ಸಮುದಾಯದ ಒಬ್ಬ ಶಾಸಕನನ್ನು ಅವರು ಮಂತ್ರಿ ಮಂಡಲದಲ್ಲಿ ತಗೊಳ್ಳಿಲ್ಲ. ಇದನ್ನ ನಾವು ಲಿಂಗಾಯತ ಅಥವಾ ಬೇರೆ ಕಮ್ಯುನಿಟಿ ನಾಯಕರಿಂದ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನಾ ಸರ್?
ಅಲ್ಲ, ನೀವು ಹಾಗೆ ಹೇಳಲಿಕ್ಕೆ ಹೋದ್ರೆ ನನ್ನ ಹತ್ರ ಹಲವಾರು ಉದಾಹರಣೆಗಳಿದೆ. ಜಾತಿವಾದ ಅನ್ನೋದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಹೇಗೆಲ್ಲ ಬಂತು ಅಂತ. ನಾನು ಅವತ್ತು ರಿಪೋರ್ಟರ್, ಡೇ 1 ಆಫ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ಶಿಪ್ ಟಿಲ್ ದ ಲಾಸ್ಟ್ ಡೇ ಆಫ್ ಇಸ್ ರೂಲ್ ಇನ್ ದ ಗವರ್ಮೆಂಟ್ ನಾನು ಅವ್ರನ್ನ ಫಾಲೋ ಮಾಡಿದ್ದೇನೆ. ಈಗ ಬೀಜ ಸಾಲ ಮನ್ನಾ ಬರೀ SC/ST ರೈತರಿಗೆ ಮಾಡಿದ್ರಿ. ನಾ ಕೇಳಿದೆ ಅವತ್ತು, ಸರ್ ಇಲ್ಲೊಬ್ಬ SC/ST ರೈತನ ಭೂಮಿ ಇದೆ, ಪಕ್ಕದಲ್ಲಿ ಲಿಂಗಾಯತನ ರೈತನ ಭೂಮಿ ಇದೆ, ಇಬ್ಬರಿಗೂ ಮಳೆ ಆಗಲಿಲ್ಲ, ನೀವು ಬೀಜ ಸಾಲ ಮನ್ನಾ ಮಾಡಿದ್ದು ಬರೀ SC/ST ರೈತನಿಗೆ, ಇದು ಜಾತಿವಾದ ಆಗಲಿಲ್ವಾ ಸರ್? ಅಂದರೆ ಏನು ವಂಚನೆ ಅನ್ನೋದು ರೈತ ಸಮುದಾಯದಲ್ಲೂ ಜಾತಿ ತರಬೇಕಾ? ನನ್ನ ಪ್ರಶ್ನೆ ಆಗಿತ್ತು. ನಾವು ಒಪ್ತೀನಿ, ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಹತ್ತಾರು ರೀತಿಯ ವ್ಯಾಖ್ಯಾನದಲ್ಲಿ ಒಂದು ಒಳ್ಳೆ ಆಡಳಿತ ಅನ್ನೋದನ್ನು ಕೂಡ ಒಪ್ಪಬೇಕಾಗ್ತದೆ. ಆದರೆ ಈ ಜಾತಿವಾದ ಅನ್ನೋದು ಎವ್ರಿ ಗವರ್ಮೆಂಟ್ ಹ್ಯಾಸ್ ಡನ್ ಇಟ್ ಅಂಡ್ ಎವ್ರಿ ಪಾರ್ಟಿ ಹ್ಯಾಸ್ ಡನ್ ಇಟ್. DP ಸತೀಶ್ ಅವ್ರನ್ನ ಕೇಳಿ ಸರ್. ನೋಡಿ, ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು, ಕುವೆಂಪು ಅವ್ರ ಮಗ, ನಮ್ಮ ಶ್ರೇಷ್ಠ ಲೇಖಕರು ಯಾವಾಗಲೂ ಹೇಳ್ತಾ ಇದ್ರು, ನಮ್ಮ ರಾಜಕಾರಣಿಗಳಿಗೆ ಬೇರೆ ಯಾವುದೇ ಕ್ವಾಲಿಫಿಕೇಷನ್ ಅರ್ಹತೆ ಇಲ್ಲದೆ ಇರೋದ್ರಿಂದ, ಅವರ ಅರ್ಹತೆ ಕೇವಲ ಜಾತಿ ಒಂದೇ ಆಗಿರೋದ್ರಿಂದ ಅವರು ಜಾತಿ ಬಿಟ್ಟು ಇನ್ನೇನೂ ಮಾತಾಡಲ್ಲ. ಅವರಿಗೆ ಜಾತಿ ಒಂದೇ ಅರ್ಹತೆ ಆಗಿರೋದ್ರೆ ಜಾತಿ ಒಂದರಿಂದನೇ ಅವರು ಚುನಾವಣೆಯನ್ನು ಗೆಲ್ತಾರೆ. ಜಾತಿಯನ್ನು ಇಟ್ಕೊಂಡೇ ಅವರು ಇಡೀ ರಾಜಕೀಯವನ್ನು ಮಾಡಿ ಅದರಲ್ಲೇ ಬದುಕಿ ಅದರಲ್ಲೇ ಸಾಯ್ತಾರೆ. ಬೇರೆ ಯಾವುದೇ ಅರ್ಹತೆ ಅವರಿಗಿಲ್ಲ ಅಂತ. ಈ 1952ನೇ ಇಸ್ವಿಯಿಂದ ಇಲ್ಲಿ ತನಕ ನಮ್ಮಲ್ಲಾಗಿರೋ ಎಲ್ಲ ಚುನಾವಣೆಯಲ್ಲಿ ಜಾತಿ ಬಿಟ್ಟು ಇನ್ನೇನು ವರ್ಕ್ ಆಗಿಲ್ಲ. ಕೆಲವೊಮ್ಮೆ ಒಂದಿಷ್ಟು ನ್ಯಾರೇಟಿವ್ಸ್ ಬಂದಿರ್ಬೋದು, ಡೆವಲಪ್ಮೆಂಟ್ ಬಂದಿರ್ಬೋದು. ಈಗ 1983ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸೋಲ್ತು. ಬೇರೆಯವರು ಬೇರೆ ರೀತಿಯೆಲ್ಲ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಜನ ಓಟ್ ಹಾಕಿದ್ರು, ಅದು ಇದು ಸಿಕ್ಕಿದ್ದು, ಇದು ರೈತರು ಹೋರಾಟದಿಂದ ಗೆದ್ದಿದ್ದು ಅಂತಲ್ಲ. ವಡ್ಡರ್ಸೆ ರಘುರಾಮ್ ಶೆಟ್ಟರು ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದರು. 83ರ ಚುನಾವಣೆ ಇದು ಯಾವುದೂ ಅಲ್ಲ, ಮೇಲ್ಜಾತಿಯವರು ಕೆಳಜಾತಿ ವಿರುದ್ಧ ಹಾಕಿದ್ದು ಓಟ್ ಅಷ್ಟೇ. ಅದು ಲಿಂಗಾಯತರು ಒಕ್ಕಲಿಗರು ಇಬ್ಬರು ಒಗ್ಗಟ್ಟಾಗಿದ್ದರು ಈ ಅರಸರ ಅಹಿಂದವನ್ನು ತುಳಿಬೇಕು ಅಂತ. ಅವರು ಜನತಾ ಪಕ್ಷದ ಪ್ಲಾಟ್ಫಾರ್ಮ್ನಲ್ಲಿ ಇದನ್ನು ಸೋಲಿಸಿದ್ರು. ಅದು ಬಿಟ್ಟು ಇನ್ನೇನೂ ಆಗಿಲ್ಲ. ಅವ್ರಿಗೆ ಸ್ವಲ್ಪ ಸಪೋರ್ಟ್ ಬಂದಿದ್ದ ಕಾರಣ ಏನು ಅಂದರೆ, ಬಂಗಾರಪ್ಪನವರು ಕ್ರಾಂತಿರಂಗ ನಡೆಸಿದ್ರು, ಹಿಂದುಳಿದವ್ರದ್ದು ಸ್ವಲ್ಪ ಓಟ್ ಬಂತು. ಅಬ್ದುಲ್ ನಜೀರ್ ಸಾಬ್ ಅಂತ ಲೀಡರ್ಗಳಿದ್ರು, ಅಜೀಜ್ ಸೇಟಲ್ ಆ ಕಡೆ ಹೋಗಿದ್ರು, ಮುಸ್ಲಿಮರು ಓಟ್ ಬಂತು. ಅದು ಬಿಟ್ಟು ಯಾವುದೇ ದೊಡ್ಡ ಸಾಮಾಜಿಕ ಕ್ರಾಂತಿ ಆಗಲಿಲ್ಲ. ಈ ಹಿಂದುಳಿದ ವರ್ಗದವ್ರನ್ನ ಮುಗಿಸ್ಲಿಕ್ಕಾಗಿ ಒಕ್ಕಲಿಗರು ಲಿಂಗಾಯತರು ಒಗ್ಗಟ್ಟಾಗಿ 83ರಲ್ಲಿ ಕಾಂಗ್ರೆಸ್ಸನ್ನು ಸೋಲ್ತಿದ್ರು. ಆಮೇಲೆ ಬಂದ ಸರ್ಕಾರ ಈ ಒಕ್ಕಲಿಗರು ಲಿಂಗಾಯತರ ಸರ್ಕಾರ ಅಷ್ಟೇ. ಅದರಲ್ಲಿ ಇಲ್ಲಿ ಸ್ವಲ್ಪ SC/STಗಳು, ಮುಸ್ಲಿಮರು, OBCಗಳೆಲ್ಲ ಇದ್ದರು. ಬೇರೆ ಯಾವುದೇ ಕ್ರಾಂತಿ ಆಗಿಲ್ಲ ಅಂತ. ಆದ್ದರಿಂದ 52ರಿಂದ ಇಲ್ಲಿ ತನಕ ನಮ್ಮ ರಾಜ್ಯದಲ್ಲಿ ಜಾತಿ ಬಿಟ್ಟು ಚುನಾವಣೆ ಆಗಿಲ್ಲ, ಮತ್ತು ಅದೇ ನಡೀತಾ ಇರೋದು. ಹಾಗೂ 2004ನೇ ಇಸ್ವಿಯಿಂದ ಲಿಂಗಾಯತ್ ಫ್ಯಾಕ್ಟರ್ ಇಲ್ಲಿ ಚುನಾವಣೆ ಆಗ್ತಾ ಇದೆ. ಮತ್ತೆ ಸರ್, ಲಿಂಗಾಯತ್ ಫ್ಯಾಕ್ಟರ್ ಒಂದು 83 ಚುನಾವಣೆಗೆ ಹೇಳಿ ಸಂಗಮೇಶ್ವರ ಹೇಳಿ. 83 ಚುನಾವಣೆಗೆ ಒಂದು ನಮ್ಮ ಕಿತ್ತೂರು ಕರ್ನಾಟಕದಿಂದ ಒಂದು ಫ್ಯಾಕ್ಟರ್, ನರಗುಂದ ನವಲಗುಂದ ಬಂಡಾಯ, ಅವಾಗೇನು ರೈತರ ಮೇಲೆ ಗೋಲಿಬಾರ್ ಆಗಿತ್ತು 80ರಲ್ಲಿ, ಅದರ ಪರಿಣಾಮವೂ ಕೂಡ 80ರ ಚುನಾವಣೆಯಲ್ಲಿ ಪ್ರತಿಬಿಂಬಿತವಾಗಿತ್ತು. ಇಲ್ಲ, ಅದು ಕರೆಕ್ಟು. ಆದರೆ ವಡ್ಡರ್ಸೆ ರಘುರಾಮ್ ಶೆಟ್ಟರು ಇಡೀ ರಾಜ್ಯದ ಬಗ್ಗೆ ಹೇಳ್ತಾ ಇರೋದು, ಬರೀ ನರಗುಂದ ನವಲಗುಂದ ಗುಂಡೂರಾವ್ ಸೋತಿಲ್ಲ. ಮುಖ್ಯ ಕಾರಣ ಏನು ಅಂದರೆ 72ರಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಅಧಿಕಾರ ಹೋಗ್ಬಿಡ್ತು. ಅರಸರು ಬಂದ ಮೇಲೆ ಗುಂಡೂರಾವ್ ಬಂದರು, ಅಧಿಕಾರವನ್ನು ಮರಳಿ ಕಬಳಿಸಲಿಕ್ಕೆ ಇವರು ಒಗ್ಗಟ್ಟಾದರು ಅಂತ. ಅದು ಅವ್ರ ವಾದ. ಅದನ್ನು ಬೇಕಿದ್ರೆ ನೀವು ಸರಿಯಾಗಿ ಸ್ಟಡಿ ಮಾಡಿದ್ರೆ ಒಪ್ಕೋತೀರಿ. ಶಿವಾನಂದ್ ಅವರೇ, ಈ ಬಾರಿಯ ಮತದಾನ ಅನ್ನೋದು ಕಲ್ಯಾಣ ಕರ್ನಾಟಕದಲ್ಲಿ ಏನಾಗೋದಿದೆ, ಈ 5,000 ಕೋಟಿ KKRDB ಕೊಡೋದ್ರ ಮೂಲಕ ಮತ್ತೆ ನಿರ್ದಿಷ್ಟವಾಗಿ ಜಿಲ್ಲೆಗೆ ಒಂದೊಂದು ಅನುದಾನವನ್ನ ಎಲ್ಲ ಶೇಖರಣೆ ಮಾಡಿ ಒಂದೇ ಸತಿ ಕೊಟ್ಬಿಟ್ರಿ ಇಲ್ಲಿಗೆ. ಜನರು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಹೇಳಿ ಶಿವಾನಂದ್ ಅವರೇ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಕೆ ನಾನು ಇಚ್ಛೆ ಪಡ್ತೀನಿ. ಈ 5,000 ಕೋಟಿ ಕೊಟ್ಟಿವಿ ಅಂತ ಹೇಳ್ತಾರೆ, ಎಷ್ಟು ಅದನ್ನ ರಿಲೀಸ್ ಆಗಿದೆ ಅನ್ನೋದ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. 1,300 ಕೋಟಿ ಮಾತ್ರ ರಿಲೀಸ್ ಆಯ್ತು ಹೋದ ವರ್ಷ. 5,000 ಕೋಟಿ ಅಂತ ಹೇಳಿ ಈ ಕಲ್ಯಾಣ ಕರ್ನಾಟಕ ರೀಜನ್ಗೆ ಬದನಾಮ್ ಮಾಡಕ್ಕೆ ಏನೇನ್ ಮಾಡ್ಬೇಕು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇಂಬ್ಯಾಲೆನ್ಸಸ್ ಬಗ್ಗೆ ಯಾರಾದ್ರೂ ಒಬ್ರು ಮಾತಾಡೋದಿಲ್ಲ. ಇಂಬ್ಯಾಲೆನ್ಸಸ್ ಏನಾದ್ರೂ ಕಡಿಮೆ ಆಗಿದೆ ಕಲ್ಯಾಣ ಕರ್ನಾಟಕ ರೀಜನ್ ನಲ್ಲಿ, ಅದಕ್ಕೆ ಆಗಿರೋ ಅನ್ಯಾಯಗಳ ಬಗ್ಗೆ ಯಾರು ಮಾತಾಡೋದಿಲ್ಲ. ಅದ್ರ ಅನ್ಯಾಯಗಳನ್ನು ಮುಚ್ಚಾಕೋಕೆ ಎಷ್ಟು ಪ್ರಯತ್ನಗಳಾಗ್ತದೋ ಅದು ಮಾಡೋದು. ಒಂದು ಟೆಕ್ಸ್ಟೈಲ್ ಪಾರ್ಕ್ ನಾನು ಕೊಟ್ಬಿಟ್ಟಿವಿ ಅಂತ ಹೇಳ್ಬಿಟ್ಟು ಉಳಿದದ ಅವ್ರು ಮಾಡಿರೋ ಈ ಭಾಗಕ್ಕೆ ಇವ್ರು ಮಾಡಿದ್ದಂತಿಲ್ಲ, ಸತತವಾಗಿ ಎಲ್ಲ ಇದು ಕರೆಕ್ಟ್ ಹೇಳಿದಿರಿ. ಮಾಡಿದ ನಿರ್ಲಕ್ಷ್ಯ ಅನ್ನೋದು ಯುಗಗಳಿಂದ ನಡ್ಕೊಂಡು ಬಂದಿರುವಂತದ್ದು. ಇವತ್ತು ಮಾತಾಡೋಕ್ ಬಿಡ್ರಿ, ಸ್ವಲ್ಪ ಮಾತಾಡೋಕ್ ಬಿಡ್ರಿ. ಈಗ ಇಂಬ್ಯಾಲೆನ್ಸಸ್ ನಾಟ್ ಓನ್ಲಿ ಇನ್ ರಿಲೀಸಸ್ ಆಫ್ ಫಂಡ್ಸ್ ಟು ದ KKRDB ನಲ್ಲಿ ಹೆಂಗ ಅದನ್ನು ಖರ್ಚು ಮಾಡ್ತಾ ಇದೆ ಅನ್ನೋದು ಗ್ಯಾಗ್ ರಿಪೋರ್ಟ್ ಬಂತು. ನೀವೆಲ್ಲ ನೋಡಿದಿರಿ ಗ್ಯಾಗ್ ರಿಪೋರ್ಟ್ ನಲ್ಲಿ ಹೌ KKRDB ವಾಸ್ ಫುಲ್ಡ್ ಅಪ್ ಫಾರ್ ನಾಟ್ ಸ್ಪೆಂಡಿಂಗ್ ದ ಅಮೌಂಟ್ ಫಾರ್ ದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಮೊನ್ನೆ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವ ಖರ್ಚು ಮಾಡಿದ್ದು ಎಷ್ಟೋ ಕೋಟಿಗಳು, 10 ಕೋಟಿನ ಎಷ್ಟೋ ಖರ್ಚು ಮಾಡಿದ್ರು, 10-15 ಕೋಟಿ. ಆ ಹಣ ಖರ್ಚು ಮಾಡಿದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ನೀವು ಇದು ರೂಲ್ಸ್ ಉಲ್ಲಂಘನೆ ಮಾಡಿ ಅದನ್ನ ಖರ್ಚು ಮಾಡ್ತೀರಿ ಅಂತ ಹೇಳ್ತಾರೆ.
ಸೊ ಈ ಪ್ರಿಯಾರಿಟೈಸ್ ವೀರೇಂದ್ರ ಪಾಟೀಲ್ರು ಯಾವಾಗ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಮಾಡಿದ್ರು, HKDB ಅಂತ ಒಂದು ಮಾಡಿದ್ರು, ಅವಾಗ ಪ್ರಯಾರಿಟಿ ಹಾಕಿದ್ರು, ಇದಕ್ಕೆ ಇಷ್ಟಿಷ್ಟು ಪರ್ಸೆಂಟೇಜ್ ಖರ್ಚಾಗ್ಬೇಕು. ಅದನ್ನ ನೆಕ್ಸ್ಟ್ ಬಂದ ಗವರ್ಮೆಂಟ್ಗಳು ಎಲ್ಲನೂ ಅದನ್ನು ಉಲ್ಲಂಘನೆ ಮಾಡಿ ಅದನ್ನು KKRDB ಒಬ್ಬ ರಾಜಕಾರಣಿಗೆ ಒಂದು ಜಾಗ ಕೊಡೋಕೆ ಒಂದು ಸೀಟ್ ಮಾಡಿ ಕೂಡಿಸಿದ್ದಾರೆ ಹೊರತು ಬೇರೆ ಏನೂ ಆಗಿಲ್ಲ. ಇನ್ನೊಂದು ಇಂಬ್ಯಾಲೆನ್ಸಸ್, IIT ಧಾರವಾಡನಲ್ಲಿ ಬಂದಿದ್ದು ಬಹಳ ಸಂತೋಷ ಅನಿಸ್ತದೆ ನಮ್ಗೆ, ಬರ್ಲಿ, ಅಲ್ಲಾದ್ರೂ ಬಂತಿಲ್ಲ. ಬಟ್ ಅಲ್ಲಿ ಎಲ್ಲಿ ಬರ್ಬೇಕಾಗಿತ್ತು, ಅದು ರಾಯಚೂರಿಗೆ ಬರ್ಬೇಕಾಗಿತ್ತು. ಒರಿಜಿನಲಿ ಇಟ್ ವಾಸ್ ಸ್ಯಾಂಕ್ಷನ್ ಟು ರಾಯಚೂರ್ನ ಕಡೆಗಣಿಸಿದ್ರು, ಧಾರವಾಡಕ್ಕೆ ತಗೊಂಡೋಗಿ ಇಟ್ರು. ಯಾರ ಕಾರಣ? ಇದೇ ಯಾರು ಸೆಂಟ್ರಲ್ ಮಿನಿಸ್ಟರ್ಗಳು, ಪ್ರಭಾವಿ ಸೆಂಟ್ರಲ್ ಮಿನಿಸ್ಟರ್ಗಳು ಧಾರವಾಡ ಹುಬ್ಬಳ್ಳಿದವ್ರು ಇದ್ದಾರೆ, ಪ್ರಹ್ಲಾದ್ ಜೋಶಿನ ನಾನು ಹೇಳ್ತೀನಿ, ಅವ್ರು ಕರ್ಕೊಂಡು ಅದು ಹಾಕೊಂಡು ಅವರು ಒಳ್ಳೆಯವರು, ತಮ್ಮ ಭಾಗಕ್ಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ನನಗೆ ಏನೇನು ಇಲ್ಲ. ಬಟ್ ನಮ್ ಭಾಗ ಅನ್ಯಾಯ ಆಯ್ತಿಲ್ಲ, ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಸರ್ ಕೇಳ್ಬೋದಾ ಸರ್? ನಾನು ಕಲ್ಯಾಣ ಕರ್ನಾಟಕ ಕಲಬುರ್ಗಿಗೆ ಬಂದು ಎಲೆಕ್ಷನ್ಸ್ ಟು ದ ಪಾಯಿಂಟ್ ಕಲ್ಯಾಣ ಕರ್ನಾಟಕ ಫೋಕಸ್ ಇಟ್ಕೊಂಡೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಆ ಪ್ರದೇಶದ 10 ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು, ರಾಜಕಾರಣಿಗಳನ್ನ ಬಹಳ ಕಡಿಮೆ ಇನ್ವೈಟ್ ಮಾಡಿದ್ದು. ಈಗ ನೋಡಿ ಸರ್, IIT ಬಗ್ಗೆ ನೀವು ಮಾತನಾಡ್ತಿದ್ದೀರಿ, ಅಲ್ಲಿನ ಸ್ಥಳೀಯ ನಾಯಕರಿಗೆ ಪ್ರಶ್ನೆ ಕೇಳಬೇಕಾ ಬೇಡವಾ? ಯಾಕಂದ್ರೆ ಫೀಸಿಬಿಲಿಟಿ ರಿಪೋರ್ಟೇ ಕೊಡ್ಲಿಲ್ಲ. ನಿಮ್ಸ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಝೋನ್ ತುಮಕೂರಿನಲ್ಲಿ, ಕಲಬುರಗಿನಲ್ಲಿ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಒಂದೇ ಸತಿ ಡಿಕ್ಲೇರ್ ಆಗುತ್ತೆ. ತುಮಕೂರಿನಲ್ಲಿ ಏನಾಯ್ತು ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಅದು ಯಾವ ಗತಿಲಿದೆ ನೋಡಿ. ಡನ್. ಒಂದ್ ನಿಮಿಷ ಪ್ಲೀಸ್. ಒಂದು ತಪ್ಪು ಮಾಡ್ತಾ ಇದ್ದೀರಿ. ನಿಮ್ಸ್ ಬಂದಿದ್ದು ಫಸ್ಟ್ ತುಮಕೂರ್ಗೆ, ಆಮೇಲೆ ಕಲಬುರಗಿಗೆ ಸ್ಯಾಂಕ್ಷನ್ ಆಯ್ತು. ಲ್ಯಾಂಡ್ ಸೆಲೆಕ್ಟ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಗವರ್ಮೆಂಟ್ ನಲ್ಲಿ ಎಲ್ಲಿ ಖರ್ಗೆಗೆ ಹೆಸರು ಬಂದ್ಬಿಡ್ತದೆ ಅಂತ ಒಂದು ಕಾರಣದಿಂದ ಅದಕ್ಕೆ ಎಷ್ಟು ಹಣ ಕೊಟ್ಟು ಅದು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ 2000 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡೋಕೆ ಹಣ ರಿಲೀಸ್ ಮಾಡಿರ್ಲಿಲ್ಲ. ಕಾಂಗ್ರೆಸ್ನವ್ರ ರೆಸ್ಪಾನ್ಸಿಬಿಲಿಟಿ ಇದ್ದಾರೆ. ಈ ನಿಮ್ಸ್ ಬರದೇ ಇರೋದಕ್ಕೆ ಕಾಂಗ್ರೆಸ್ನವರೇ ಕಾರಣ. ಆಮೇಲೆ ಬಂದ ಗವರ್ಮೆಂಟ್ BJP-ನವರಾದ್ರೂ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಅದಕ್ಕೆ ನಿಮ್ಸ್ಗೆ ರೊಕ್ಕ ಕೊಟ್ಟು ಅದು ಎಷ್ಟು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡು ಮಾಡಿದ್ರೆ ಬಹಳ ಸಂತೋಷ ಇರ್ತಿತ್ತು. ಅದು ಮಾಡಿಲ್ಲ. ಈಗೇನೋ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಹಳ ಸಂತೋಷ, ಮಾಡ್ಲಿ. ಬಟ್ ನಮಗೆ ಇದು IIT ಮಾತ್ರ ಇಲ್ಲ, IIIT ಅಂತ ಒಂದಿತ್ತು. IIIT ವಾಸ್ ಒರಿಜಿನಲಿ ಸ್ಯಾಂಕ್ಷನ್ ಟು ಗುಲ್ಬರ್ಗ, ಅದನ್ನು ಧಾರವಾಡಗೆ ಹೋಯ್ತು. ಇದು ಇಂಬ್ಯಾಲೆನ್ಸಸ್ ನಾವು ಮೊದಲೆಲ್ಲ ಏನ್ ಹೇಳ್ತಾ ಇದ್ದೀವಿ, ಬೆಂಗಳೂರಿನಲ್ಲೇ ಡೆವಲಪ್ ಆಗ್ತಾ ಇದೆ, ನಮ್ ಭಾಗ ಏನಿಲ್ಲ ಅಂತ ಹೇಳಿದ್ರು. ಪಾಟೀಲ್ ಪುಟ್ಟಪ್ಪನವರು ನಮ್ಗೆ ಸಪರೇಟ್ ಸ್ಟೇಟ್ ಮಾಡಬೇಕು ಅಂತ ಒಂದು ಅಜಿಟೇಷನ್ ಎಲ್ಲ ಮಾಡಿದ್ರು. ಯಾಕಂದ್ರೆ ನಮ್ ಪ್ರಾಜೆಕ್ಟ್ಸ್ ಬರ್ತಾ ಇಲ್ಲ, ನಮ್ ಪ್ರಾಜೆಕ್ಟ್ಸ್ ಎಲ್ಲ ಬೆಂಗಳೂರಿಗೆ ಹೋಗ್ತಾ ಇದೆ. ಈಗ ಹಂಗಾಗಿಲ್ಲ. ಈಗ ಕಲಬುರಗಿಗೆ ಬರೋ ಪ್ರಾಜೆಕ್ಟ್ಗಳೆಲ್ಲ ಧಾರವಾಡಗೆ ಹೋಗ್ತಾ ಇದೆ. ನಾವೆಲ್ಲಿ ಹೋಗಿ ಹುಡುಕು ಕಾಯ್ಬೇಕು ನಾವು. ಶಿವಾನಂದ್ ಸರ್, ಒಂದು ಅಸರ್ಟಿವ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ನೆನಪಿಸಕ್ ಬಯಸ್ತೀನಿ. ಅಸರ್ಟಿವ್ ಮಾತ್ರ, ಮುಂದೆ ಇಂಟರ್ಪ್ರಿಟೇಷನ್ ನಿಮಗೆ ಬಿಟ್ಬಿಡ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಯಚೂರಿಗೆ ಭೇಟಿ ನೀಡಿದ ವೇಳೆ IIT ಅನ್ನ ರಾಯಚೂರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟೇ ಸರ್, ಮುಂದಿನ ಇಂಟರ್ಪ್ರಿಟೇಷನ್ ನಿಮಗ್ ಬಿಡ್ತೀನಿ. ಇಲ್ಲ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ಎಲ್ಲಿ ಹೋಯ್ತು? ನಾನು ಶಿವಾನಂದನವ್ರಿಗೆ ಮತ್ತೆ ಸಂಗಮೇಶ್ ಅವ್ರಿಗೆ ಇಬ್ಬರಿಗೂ ನಿಮ್ಮ ಗಮನವನ್ನ ಈ ಕಡೆ ಮತ್ತೆ ಕರೆತರುವಂತ ಪ್ರಯತ್ನವನ್ನ ಮಾಡ್ತೀನಿ. ಇಶ್ಯೂಸ್ ಬಗ್ಗೆ ವಿ ಆರ್ ಅವೇರ್. ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಂದ ಹಿಡಿದು, ಅಪೌಷ್ಟಿಕತೆಯಿಂದ ಹಿಡಿದು, ರಕ್ತಹೀನತೆಯಿಂದ ಹಿಡಿದು ವಿ ಆರ್ ಅವೇರ್. ಅಲ್ಲಿನ ಜೀವನದ ಗುಣಮಟ್ಟದ ಕೊರತೆಗಳು ಏನೇನಿದೆ ವಿ ಆರ್ ಅವೇರ್. ನಾನು ಕೇಳ್ತಿರೋದು, ಈ ಕೊರತೆಯನ್ನ ಇಲ್ಲಿ ಹಾಗೆ ಕೊರತೆಯಾಗೆ ಉಳಿಸಿದ್ದಾರಲ್ಲ, ಇದು ಒಂದೇ ಸರ್ಕಾರ ಅಲ್ಲ, ಇಂದಿನ ಅಥವಾ ಹಿಂದಿನ ಅನ್ನೋ ಒಂದು ಸರ್ಕಾರ, 2 ಸರ್ಕಾರದ ಪ್ರಶ್ನೆ ಅಲ್ಲ. ಇದು ದಶಕಗಳ ನಿರ್ಲಕ್ಷ್ಯ. ನಾನು ಕೇಳೋದು ಅಬ್ಸಲ್ಯೂಟ್ಲಿ ಸರ್, ಅದಕ್ಕೆ ನಾನು ಕೇಳಿದೆ, ಈ ಚುನಾವಣೆಯಲ್ಲಿ ಈ ಮತದಾನದ ಮೇಲೆ ಈ ವಿಷಯಗಳ ಪ್ರಭಾವ ಹೇಗೆ? ಆದರೆ ಈ ವಿಷಯಗಳ ಜೊತೆಗೆ ಇತ್ತೀಚಿನ ನಿರ್ಣಯಗಳು, ಜಾತಿಯನ್ನ ಬಿಟ್ಟು ನಾವು ವೋಟ್ ಮಾಡೋದಿಲ್ಲ. ನೀವಿಬ್ರು ಇಂಗ್ಲಿಷ್ ಪೇಪರ್ಗಳಿಗೆ ಬರ್ದಿರೋದ್ರಿಂದ ನಿಮಗೆ ಗೊತ್ತಿದೆ. ವಿ ಡೋಂಟ್ ಕಾಸ್ಟ್ ಆರ್ ವೋಟ್, ವಿ ವೋಟ್ ಆರ್ ಕಾಸ್ಟ್. ನಿಮಗೆ ಗೊತ್ತಿದೆ, ಇದೊಂದು ಬಹಳ ಒಳ್ಳೆ ಫೇಮಸ್ ಸೇಯಿಂಗ್. ಇದು ಕರ್ನಾಟಕ ಚುನಾವಣೆಯಲ್ಲಿ ಅತಿ ನಿಜವಾಗಿ ಅದು ಕಂಡು ಬರ್ತದೆ.